ಗುರುರಾಜ ದೈವ ಭಗವನ್ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುಣಂ. ಓಂ. ಈ ದಿವಸ ಗುರು ತತ್ವದ ಬಗ್ಗೆ, ಗುರು ಎಂಬ ಈ ತತ್ವವೇನಿದೆಯೋ ಅದನ್ನ ತಿಳ್ಕೊಳ್ಬೇಕೆಂದು ಅದರ ಬಗ್ಗೆ ಏನಾದರೂ ಹೇಳಿ ಅಂತ ಒಂದು ಜಿಜ್ಞಾಸೆಯನ್ನು ನೀವು ಪ್ರಕಟಪಡಿಸಿದ್ದೀರಿ ಅಲ್ಲವೇ? ಆಗಲಿ. ಯಸ್ಮಾತ್ ಪರತರಂ ನಾಸ್ತಿ ನೀತಿ ನೀತೀತಿ ವೈ ಶ್ರುತಿ ಮನಸಾ ವಚಸಾ ಚೈವ ಸರ್ವದಾ ರಾಧಯೇತ್ ಗುರು. ನೋಡಿ, ಗುರುತತ್ವ ಹೇಳುವುದು ಬಹಳ ಕಷ್ಟವಾದದ್ದು, ಅಂದ್ರೆ ಅಸಾಧ್ಯವೇ ಸರಿ. ಏಕೆ ಅಂದ್ರೆ ಗುರುರೇವ ಪರಂ ಬ್ರಹ್ಮ. ಯಸ್ಮಾತ್ ಪರತರಂ ನಾಸ್ತಿ. ಯಾವನಿಗಿಂತಲೂ ಹೆಚ್ಚಿನ ಶಕ್ತಿ, ತತ್ವ, ದೇವರು ಎಂಬುದು ಇಲ್ಲವೇ ಇಲ್ಲವೋ, ಹೆಚ್ಚಿಂದ ಎಂಬುದು ಇಲ್ಲವೇ ಇಲ್ಲವೋ. ಯಸ್ಮಾತ್ ಪರತರಂ ನಾಸ್ತಿ, ಎಲ್ಲಕ್ಕಿಂತಲೂ ಯಾವುದು ಹೆಚ್ಚಿಂದೋ ಅದರ ವರ್ಣನೆ ಮಾಡುವುದು ಹೇಗೆ ತಾನೇ ಸಾಧ್ಯ? ಹೀಗಿರೋದ್ರಿಂದಲೇ ಸರ್ವಜ್ಞರಾದ ಶ್ರುತಿ ದೇವಿಯೂ ಕೂಡ, ಶ್ರುತಿ ತಾಯಿಯೂ ಕೂಡ ನ ಇತಿ ಎಂದು ಇದಲ್ಲ ಎಂದು ಅಷ್ಟೇ ತಿಳಿಸು. ಅದು ಹೇಗಿದೆ ಎಂದು ತಿಳಿಸ್ಲಿಕ್ಕೆ ಸಾಧ್ಯವಾಗದೆ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಪ ವಾಣಿಗೂ ಮನಸ್ಸಿಗೂ ಸಿಲುಕದೆ, ಈ ಮನಸ್ಸು ವಾಣಿ ಅಂದ್ರೆ ಪಂಚಭೂತಗಳ ಕಾರ್ಯ. ಮನಸ್ಸು ಆಕಾಶ ಮತ್ತು ವಾಯುವಿನ ಸೇರುವಿಕೆಯಿಂದ ಆದದ್ದು, ಚಂಚಲ, ಸಂಕಲ್ಪಾತ್ಮಕ, ಕಾಮಕ್ರೋಧಾದಿ ವಿಷಯ ಪ್ರಧಾನ. ಅದು ಶುದ್ಧ ಅಂತ ಇಟ್ಕೊಂಡ್ರೂ ಕೂಡ ಮನನ ಮಾಡುವಂಥದ್ದು ಅದು. ಅದಕ್ಕೆ ಯಾವುದೋ ಗೋಚರವಾಗ್ತದೆಯೋ, ಅದರಿಂದ ಯಾವುದು ತಿಳಿಯಲ್ಪಡುತ್ತದೆಯೋ ಅದರ ಮನನ ಮಾತ್ರ ಅದು ಮಾಡು. ಮನುತ ಇತಿ ಮನಃ. ಮನನಕ್ಕೆ, ತಿಳ್ಕೊಳ್ಳಿಕ್ಕೆ ಯಾವುದು ಅದರ ಹಿಡಿತದಲ್ಲಿ ಇದೆಯೋ ಅದನ್ನು ತಿಳ್ಕೊಳ್ಬಹುದು, ಅದರ ಮನನ ಮಾಡಬಹುದು. ಇದಕ್ಕಿಂತಲೂ ಮೀರಿ ಇರುವಂತಹದ್ದು ಎಲ್ಲಿ ಜಗತ್ತೇ ಆಗಲಿಲ್ವೋ, ಪಂಚಭೂತಗಳೇ ಆಗಲಿಲ್ವೋ ಅಲ್ಲಿ ಇದೆ ಅಂತ ಮಾಡುವುದು. ಹೀಗಿರೋದ್ರಿಂದ ಮನಸ್ಸಿಗೆ ಅದು ಅತರ್ಕ್ಯ, ಅಚಿಂತ್ಯ, ನಾಮರೂಪರಹಿತ, ಅನಂತ ಎಂದಾದರೆ ಅದರ ಆಲೋಚನೆ ಇದು ಮಾಡುವುದಿಲ್ಲ. ಜಗತ್ ಕಾರಣದ ಆಲೋಚನೆ ಮಾಡಬೇಕಾದ್ರೆ ಜಗತ್ ಕಾರ್ಯ ಅಷ್ಟು ಅದರಲ್ಲಿ ಲೀನವಾಗುವುದಲ್ಲದೆ, ಯಥಾ ನದ್ಯಸ್ಯಂದಮಾನ ಸಮುದ್ರೇ ಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ಎಂಬಂತೆ
ನದಿಗಳು ಸಮುದ್ರವನ್ನು ಸೇರಿ ಒಂದಾಗಿ ಹೋಗುವಲ್ಲದೆ ಸಮುದ್ರದ ಅಳತೆ ಎಷ್ಟು ಅಂತ ನೋಡ್ಲಿಕ್ಕೆ ಉಳಿಯವು. ಕಾರಣದ ಶೋಧ ಮಾಡ ಹೋದರೆ ಅದು ಅದರಲ್ಲಿ ಲೀನವಾಗುವುದಲ್ಲದೆ ಅದರ ಅಳತೆ, ಅದರ ಪ್ರಮಾಣ, ಅದರ ಸ್ವಭಾವ, ಗುಣಧರ್ಮ ಹೀಗೆ ಅದನ್ನ ತಿಳ್ಕೊಳ್ಳಿಕ್ಕೆ ಇದರ ಕೈಲೇ ಆಗೋದಿಲ್ಲ. ಅನಂತದಲ್ಲಿ ಶಾಂತವಾಗಿ ಇರುವಂಥ ಎಲ್ಲಾ ಕಾರ್ಯವೂ ಲೀನವಾಗುವುದಲ್ಲದೆ ಅವುಗಳಿಂದ, ಶಾಂತವಾಗಿರುವಂತಹ ಕಾರ್ಯಗಳಿಂದ ಅನಂತ ವಸ್ತುವಿನ ಪ್ರಾಪ್ತಿ, ವಸ್ತುವಿನ ಅಳತೆ, ಗುರುತು, ಅದನ್ನು ಗುರುತಿಸುವಂಥದ್ದು ಅವುಗಳ ಕೈಲೇ ಸಾಧ್ಯವಾಗುತ್ತೆ. ಹೀಗಿರೋದ್ರಿಂದ ಮನಸ್ಸಿಗೂ ಅದು ಸಾಧ್ಯವಿಲ್ಲ. ವಾಣಿ ಕರ್ಮೇಂದ್ರಿಯದಲ್ಲಿ ಒಳಪಡ್ತು. ಆಕಾಶ ಮತ್ತು ಜಲ ಇದರ ಮಿಶ್ರಣದಿಂದ ವಾಣಿಯಾಗೋದು, ಪಂಚಭೂತದಲ್ಲೇ ಒಳಪಡುವುದು. ಶಬ್ದರೂಪ ನಿಶ್ಶಬ್ದಂ ಬ್ರಹ್ಮ ಉಚ್ಯತೆ. ನಿಶ್ಶಬ್ದವಾದದ್ದನ್ನ ವಾಣಿ ಶಬ್ದರೂಪವಾಗಿರುವಂಥದ್ದಿದು ಹೇಗೆ ತಾನೇ ತಿಳಿಸುವುದು? ಹಿಂಗಿರೋದ್ರಿಂದ ಶ್ರುತಿಯು ಮೌನೇನ ಪ್ರೋವಾಚು, ಮೌನ ತಾಳಿತು ಎಂದು ಹೇಳಿದೆ. जे श्रुतिशास्त्रा साकडे ते गुरुमुखे आकळे सापडे, ते गुरुमुखे सापडे. यस्य वाग् अमृतं हन्ति विषं संसार संहितं. ಆ ಗುರು ಅಂದ್ರೆ ಗುರುರೇವ ಪರಂಬ್ರಹ್ಮ. ಆತನ ವರ್ಣನೆ ಮಾಡಲಿಕ್ಕೆ ಸಾಧ್ಯವಾಗದು. ಆದರೂ ಯಥಾಶಕ್ತಿ ಯಥಾಮತಿ ಪ್ರತ್ಯಕ್ಷ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಆಗದಿರುವಾಗ ಹೇಗೆ ಮೂರ್ತಿಯನ್ನು ಮಾಡಿ ಅದರಲ್ಲಿ ಪರಮಾತ್ಮನ ಸ್ವರೂಪ ನೋಡಬೇಕು, ಹಾಗೆಯೇ ನಾತುಡೆ ಮುಖ್ಯ ಪರಮಾತ್ಮ ಮನೋನಿ ಕರಾಗಿಲಾಗಿ ಪ್ರತಿಮಾ. ಸ್ವಲ್ಪ ಮಟ್ಟಿಗೆ ಏನೋ ಒಂದು ನಮಗೆ ತಿಳಿಯುವ ಹಾಗೆ ಸಂಕೇತವಾಗಿ ಅಥವಾ ಶಾಖಾಚಂದ್ರ ನ್ಯಾಯದಂತೆ ಅಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳಬೇಕಾದ್ರೆ ಆ ಶಾಖೆಗೆ ಸಮೀಪವಾಗಿಯೇ ಇದ್ದಾನೆ ನೋಡು, ಆ ಶಾಖೆ ಕಡೆ ಲಕ್ಷ್ಯ ಕೊಡು ಅಂದ್ರೆ ಅಲ್ಲೇ ಸಮೀಪ ಕಾಣ್ತಾನೆ ಅಂತ ಹೇಳಿದ್ರು ನೋಡ್ಲಿಕ್ಕೆ. ಆದರೂ ಆ ಶಾಖೆಯಕ್ಕಿಂತಲೂ ಆತನು ಬಹಳ ದೂರ ಇರೋನು. ಅಂತೆಯೇ ಶಬ್ದಕ್ಕೆ, ಮನಸ್ಸಿಗೆ ವಿಷಯವಾಗದಿರುವ ಗುರುತತ್ವ, ಗುರುರೂಪ ಹೀಗೆದ್ದು ದಿಟ್ಟಿಸಿ ಹೇಳೋದು ಅಂದ್ರೆ ಸಾಹಸವೇ ಸರಿ, ಸಾಧ್ಯವಾಗದು. ಆದರೂ ತಿಳ್ಕೊಂಡು ವಿನಾ ಗತ್ಯಂತರವಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಮೂರ್ತಿ ಆರಾಧನೆಯಿಂದ ಹೇಗಾಗೋದು? ಮೂರ್ತಿ ಅಂದ್ರೆ ಅಷ್ಟೇ ಪರಮಾತ್ಮನು ಎಂದು ಹೇಗೆ ಆಗದೋ, ಆಗದಿದ್ರೂ ಕೂಡ ಅದು ಒಂದು ಸಾಧನ, ಪ್ರತೀಕೋಪಾಸನೆ ಹೇಗೆ ಇರೋದೋ ಅಂತೆಯೇ ಹೇಳುವ, ಕೇಳುವ, ಶ್ರವಣ, ಕೀರ್ತನ ಹೀಗೆ ಅಧ್ಯಯನ, ಅಧ್ಯಾಪನ ಹೀಗೆ ನಡೆಯುತ್ತಿರೋದು, ಮೊದಲಿಂದ ಆಗ್ತಾ ಇರೋದು. ಇತಿ ಶುಶ್ರೂಮ ಪೂರ್ವೇಶಾಮೇನಸ್ತದ್ವಾಚ ಚಕ್ಷುರೆ. ಹೀಗೆ ನಾವು ಕೇಳಿದ್ದೀವಿ. ಹೀಗೆ ಪರಂಪರೆಯಿಂದ, ಗುರು ಶಿಷ್ಯ ಪರಂಪರೆಯಿಂದ ಈ ತತ್ವಜ್ಞಾನ ಬಂದಿರೋದು. ಹೀಗಿರೋದ್ರಿಂದ ಗುರುರೇವ ಪರಬ್ರಹ್ಮ, ಗುರು ಪರಬ್ರಹ್ಮವೇ ಎಂಬುದರಲ್ಲಿ ಸಂದೇಹವಿಲ್ಲ. ಬ್ರಹ್ಮವು ಅನಿರ್ವಾಚ್ಯ
ಇದ್ರೂ ಕೂಡ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಅದರ ಲಕ್ಷಣ ಹೇಳ್ತಾರಲ್ಲ. ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ತದ್ವ್ಯಾವೃತ್ತಿ ಲಕ್ಷಣ, ಹೀಗೆಲ್ಲ ಲಕ್ಷಣಗಳು ಹೇಳಲ್ಪಟ್ಟಿದ್ದಾವೆ. ಅತದ್ವ್ಯಾವೃತ್ತಿ ಲಕ್ಷಣ ಅಂದ್ರೆ ನೀತಿ ಇದಲ್ಲ ಅಂತ ಅಲ್ಲಗಳೆಯುವುದು. ಅತತ್ ಹೀಗೆ ಎಲ್ಲದರ ವ್ಯಾವೃತ್ತಿ, ನಿವರ್ತನ, ಅಲ್ಲಗಳೆಯುವುದು ಎಲ್ಲದನ್ನು. ಇದು ಅತದ್ವ್ಯಾವೃತ್ತಿ ಲಕ್ಷಣ. ಸಾಕ್ಷಿ ಅಂದ್ರೆ ಅವಸ್ಥಾತ್ರಯ ಸಾಕ್ಷಿ. 3 ಅವಸ್ಥೆಗಳಿಗೂ ಆ ಬ್ರಹ್ಮತತ್ವ ಸಾಕ್ಷಿ ಇದೆ. ಇದು ಸಾಕ್ಷಿ ಲಕ್ಷಣ. ತಟಸ್ಥ ಲಕ್ಷಣ ಇದು. ಸ್ವರೂಪ ಲಕ್ಷಣ ಅಂದ್ರೆ ಸತ್ಯಜ್ಞಾನ, ಅನಂತ ಆನಂದ. ಹೀಗೆ ಇದು ಸ್ವರೂಪ ಲಕ್ಷಣ. ಹಿಂಗೆ ಲಕ್ಷಣದಿಂದ ತಿಳಿಸಿ ಹೇಳಬೇಕಾಗತ್ತೆ. ಆದರೆ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಜ್ಞಾತ, ಇದನ್ನು ತಿಳಿಸುವನು ಬಹಳ ಆಶ್ಚರ್ಯ ಉಂಟು ಮಾಡತಕ್ಕವನು, ತಿಳಿಯುವನು ಕೂಡ ಬಹಳ ಆಶ್ಚರ್ಯ ಉಂಟು ಮಾಡತಕ್ಕವನು. ಏಕೆ ಅಂದ್ರೆ ಅಂತ ಅನಿರ್ವಾಚ್ಯ ವಸ್ತು ವಾಣಿಯಿಂದ ತಿಳಿಸುವನು ಅಂದ್ರೆ ಏನು ಸಾಮಾನ್ಯನ ಅವನು? ತಿಳ್ಕೊಳ್ಳೋನು ಕೂಡ ಅಸಾಮಾನ್ಯನೇ. ಹೀಗೆ ಆಶ್ಚರ್ಯೋ ವಕ್ತ ಕುಶಲೋಸ್ಯ ಜ್ಞಾತ, ಆ ಸ್ವರೂಪವನ್ನು ತಿಳ್ಕೊಂಡು ಅದನ್ನ ಬೇರೆಯವರಿಗೆ ಹೇಳಿ ಅದರ ಸಾಕ್ಷಾತ್ಕಾರ ಮಾಡಿಸೋನು ಆಶ್ಚರ್ಯದ, ಅಂದ್ರೆ ಅವನ ಸ್ವರೂಪವೂ. ಹೀಗೆಂದು ಸಾಮಾನ್ಯವಾಗಿ ಜಗತ್ತಿನಲ್ಲಿ ಒಳಪಡುವ ಒಂದು ಉಪಮೆ ಕೊಟ್ಟು ಆತನ ಸ್ವರೂಪ ತಿಳಿಸಿ ಹೇಳಲು ಸಾಧ್ಯವಾಗದು. ಯಸ್ಯ ವಾಗ್ ಅಮೃತಂ ಹಂತಿ ವಿಷಂ ಸಂಸಾರ ಭೇಷಜಂ, ವಿಷಂ ಸಂಸಾರ ಸಂನಿಕಂ. ಸಂಸಾರ ಭೇಷಜಂ ಭವರೋಗ ವೈದ್ಯ ಅಂತ ಆತನಿಗೆ ಹೆಸರಲ್ಲ. ಅವನ ವಾಣಿ ಅಂದ್ರೆ ಸಂಸಾರ ಎಂಬ ಭವರೋಗವನ್ನು ಹೋಗಲಾಡಿಸುವಂಥದ್ದು. ವಿಷಂ ಸಂಸಾರ ಸಂದಿತಂ ಎಂಬ ದೃಷ್ಟಿಯಿಂದ ವಿಚಾರ ಮಾಡಬೇಕಾದ್ರೆ ಸಂಸಾರ ಅಂದ್ರೆ ವಿಷದಂತೆ. ಇದನ್ನ ಹೋಗಲಾಡಿಸುವ ಆತನ ವಾಣಿ ಅಂದರೆ ಕೇವಲ ಅಮೃತದಂತೆಯೇ ಇರುತ್ತದೆ. ಗುರುವಕ್ತ್ರೇ ಸ್ಥಿತಂ ಬ್ರಹ್ಮ ಲಭ್ಯತೆ ತತ್ ಪ್ರಸಾದತಃ. ಆ ಪರಬ್ರಹ್ಮ ಅನಿರ್ವಾಚ್ಯವಾದರೂ ಆ ಗುರುವಿನ ವಾಣಿಯಲ್ಲಿ ಯಾವುದೋ ಒಂದು ಸಾಮರ್ಥ್ಯ ಇದೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಸಾಮರ್ಥ್ಯ. ಸಯೋಹ ವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಆ ಬ್ರಹ್ಮವನ್ನು ತಿಳ್ಕೊಂಡು ಬ್ರಹ್ಮವೇ ಆಗ. ಹೀಗಿರೋದ್ರಿಂದ ಆ ಬ್ರಹ್ಮವಾಗಿಯೇ ಇರುವುದರ ಸಾಮರ್ಥ್ಯದಿಂದ ಬ್ರಹ್ಮ ಸ್ವರೂಪವೇ ಆಗಿರುವುದರಿಂದ ಆತನ ವಾಣಿಯಲ್ಲಿ ಅಂಥ ಸಾಮರ್ಥ್ಯ ಇರುತ್ತೆ. ಆತನ ವಾಣಿಯಲ್ಲಿ ಅತರಿಕ್ಯ ಸಾಮರ್ಥ್ಯ ಇರುತ್ತೆ. ಗುರು ವಕ್ತ್ರೇ ಸ್ಥಿತಂ ಬ್ರಹ್ಮ ಲಭ್ಯತೆ ತತ್ ಪ್ರಸಾದತ. ಆತನ ಪ್ರಸಾದದಿಂದ ಅದರ ಪ್ರಾಪ್ತಿಯಾಗುವುದು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನ. ಆ ಆತ್ಮಜ್ಞಾನ, ಆ ಬ್ರಹ್ಮ ಸಾಕ್ಷಾತ್ಕಾರ ಗುರುವಿನ ಮೂಲಕವಾಗಿ ಆಗುವುದು. ಅನನ್ಯ ಶರಣಾಗತನಾಗಿಯೇ ಅದನ್ನು ಪಡಿತಕ್ಕದ್ದು. ಗುರುವಿನ ಕೃಪೆ ಆಗೋದು ಅನನ್ಯ ಶರಣಾಗತಿ ಉಂಟು. ಅವರು ಸರ್ವಸಮರಾದರೂ ಅವರಲ್ಲಿ ವಿಶ್ವಾಸ ಎಷ್ಟು ಬೇಕೋ ಅಷ್ಟು ಇಟ್ಟರೆ, ಅನನ್ಯರಾಗಿ ಇದ್ದರೆ ಅವರ ಮಾತು ನಡೀತದೆ. ಅವರ ಮಾತಿನಲ್ಲಿ ಇರುವಂತಹ ಶ್ರದ್ಧೆ ಒಂದು ಇದ್ದರೆ ಅವರ ಮಾತಿನಲ್ಲಿ ವಿಶ್ವಾಸ ಹೋಗ್ತದೆ, ಅವರ ಮಾತು ಫಲಿಸ್ತದೆ. ನಾವು ಕಣ್ಣು ಮುಚ್ಚಿ ಹೋಗ್ತಾ ಇದ್ರೆ, ಸೂರ್ಯಪ್ರಕಾಶ ಇದ್ರೂ ಕೂಡ
ಅದರ ಉಪಯೋಗ ನಮಗೆ ಆಗುವುದಿಲ್ಲ. ಹಾಗೆಯೇ ಪರಮಾತ್ಮನಲ್ಲಿ ಸಾಮರ್ಥ್ಯವಿದೆ, ಪರಮಾತ್ಮನಾದ ಗುರುವಿನಲ್ಲಿಯೂ ಸಾಮರ್ಥ್ಯ ಇದೆ. ಶ್ರದ್ಧಾಮಯೋಯಂ ಪುರುಷಃ ಯೋ ಯಶ್ರದ್ಧಸ್ಸ ಏವ ಸಹ ಶ್ರದ್ಧಾ ಕಾಮಸ್ಯ ಮಾತರಂ ಎಂದು ಹೇಳಿದ ಹಾಗೆ ಶ್ರದ್ಧೆ ಬೇಕು. ಯಾದೃಶಿ ಭಾವನಾ ಕುರಿಯಾತ್ ಸಿದ್ಧಿರ್ಭವತಿ ತಾದೃಶಿ. ಹೀಗಿರೋದ್ರಿಂದ ಅನನ್ಯ ಶರಣಾಗತನಾಗಿ ಇದ್ರೆ ಪ್ರಜ್ಞಾವಂತ ಆಣೆ ಅನನ್ಯ ತ್ಯಾಸಿ ನಲಗೆ ಏಕಕ್ಷಣ. ಪ್ರಜ್ಞಾವಂತನಾಗಿಯೂ ಅನನ್ಯನಾಗಿಯೂ ಇರುವಂತಹ ಶಿಷ್ಯನಿಗೆ ಒಂದು ಕ್ಷಣವೂ ಬೇಡ ಅಂತ ಪರಮಾತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ, ಸ್ವರೂಪದ ಸಾಕ್ಷಾತ್ಕಾರ ಆಗಲಿಕ್ಕೆ ಎಷ್ಟೊತ್ತು ಬೇಕು ಅಂದ್ರೆ ಥೇಂಬುಟ ಸಾಗರಿ ಮೇಳಲ್ಲ, ಗಂಗೆ ಸರಿಸಾ ಸಂಗಮದಲ್ಲ. ಒಂದು ಬಿಂದು ಸಿಂಧು ಆಗಲಿಕ್ಕೆ ಅಥವಾ ಗಂಗೆ ಸಮುದ್ರ ಆಗಲಿಕ್ಕೆ ಎಷ್ಟು ತಡವೋ ಸೇರಿದ ಮೇಲೆ ಅಷ್ಟೇ ತಡ ಅಂತೆ. ಅಷ್ಟು ಆ ವಾಣಿಯಲ್ಲಿ ಸಾಮರ್ಥ್ಯ ಇದೆ. ಸರ್ವದಾ ರಾಧಯೇತ್ ಗುರುಂ. ಹಿಂಗಿರೋದ್ರಿಂದ ಸರ್ವದಾ ಪೂಜೆಯೇತ್ ಗುರುಂ. ಯಾವಾಗಲೂ ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಸೇವೆ ಮಾಡಬೇಕು, ಅನನ್ಯ ಶರಣಾಗತಿ ಇರಬೇಕು. ತದ್ವಿಧಿ ಪ್ರಣಿಪಾತೇನ ಅನನ್ಯ ಶರಣಾಗತನಾಗೋದು ಅಂದ್ರೆ ನಮಸ್ಕಾರ ಮಾಡೋದು. ನಮಸ್ಕಾರ ಅಂದ್ರೆ ಒಂದು ವ್ಯಾಯಾಮ ಅಲ್ಲ. ಆ ದೇಹ ಅಡ್ಡ ಬೀಳೋದಂದ್ರೆ ಆ ದೇಹ ಸಮೇತ, ಪ್ರಾರಬ್ಧದ ಸಮೇತ, ಆ ದೇಹದ ಒಳಗೆ ಇರುವಂತಹ ಇಂದ್ರಿಯಗಳು, ಮನಸ್ಸು ಅಂದ್ರೆ 3 ದೇಹ ಸಮೇತ ಆತನಲ್ಲಿ ಲೀನ ಆಗೋದು. ಸೋಹಂಭಾವೋ ನಮಸ್ಕಾರ. ಆ 3 ದೇಹಗಳನ್ನ ಅಲ್ಲಗಳೆದು ಯಾವ ದೇಹದ ಅಭಿಮಾನವನ್ನೂ ಇಟ್ಕೊಳ್ಳೋದೇ ಆ ಆತ್ಮಸ್ವರೂಪದ ಒಂದೇ ಒಂದು ಸಾಧನೆಗಾಗಿ, ಸಾಕ್ಷಾತ್ಕಾರಕ್ಕಾಗಿ ಶರಣ ಹೋಗುವುದು. ಅದಕ್ಕಿಂತಲೂ ಹೊರತಾಗಿ ಇದ್ದದ್ದನ್ನೇ ಎಲ್ಲ ಬಿಟ್ಟು ಬಿಡಬೇಕಾಗತ್ತೆ. ಅದೇ ಶರಣಾಗತಿ, ಅದೇ ನಮಸ್ಕಾರ, ಅದೇ ಅನನ್ಯತೆ. ಅನ್ಯಾಶ್ರಯಾಣಂ ತ್ಯಾಗೋ ಅನನ್ಯತಾ. ಅನನ್ಯತಾ ಅಂದ್ರೆ ಏನಪ್ಪ? ಬೇರೆ ಒಂದು ಆಶ್ರಯ ಇಟ್ಕೊಳ್ಬಾರ್ದು. ಸರ್ವಾಶ್ರಯ ಸದ್ಗುರು ಮತ್ತು ಬಾಕಿ ಉಳಿದದ್ದನ್ನ ಹೋದ ಮೇಲೆ ಒಂದು ಜಿಜ್ಞಾಸೆ ಉಳಿದ್ ಬಿಟ್ರೆ ಅದನ್ನ ತಿಳ್ಕೊಂಡ್ ಕೂಡಲೇ ಸಾಕ್ಷಾತ್ಕಾರ ಆಗಲೇಬೇಕಾಯ್ತಲ್ಲ. ತೇಂಬುಟ ಸಾಗರಿ ಮಳಾಲ. ಬಿಂದು ಸಿಂಧು ಆಗಲಿಕ್ಕೆ ಎಷ್ಟು ತಡವು ಸೇರಿದ ಮೇಲೆ ಅಷ್ಟೇ ತಡವಾಗಿ ಕೂಡಲೇ ಸಾಕ್ಷಾತ್ಕಾರ ಆಗುತ್ತೆ. ಹೀಗೆ ಗುರು ಕೃಪೆ ಮುಖ್ಯ. ಆತನ ಆ ಅಗಾಧ ಸಾಮರ್ಥ್ಯದಿಂದ ಅವನ ವಾಣಿಯಲ್ಲಿ ಅನುಭವ ಕೂಡ್ಕೊಂಡು ಇರೋದ್ರಿಂದ ಮತ್ತು ಬ್ರಹ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡುವುದಕ್ಕಾಗಿಯೇ ಆ ಬ್ರಹ್ಮವೇ ಗುರು ರೂಪ ತಾಳಿ ಇರೋದ್ರಿಂದ ಆ ಬ್ರಹ್ಮ ತನ್ನ ಮಾತಿನಿಂದ ಸಾಕ್ಷಾತ್ಕಾರ ಉಂಟು ಮಾಡುವಂತಹ ಶಕ್ತಿ ಉಳ್ಳದ್ದಾಗಿಯೇ ಆವಿರ್ಭವಿಸುವುದು ಗುರು ರೂಪದಿಂದ. ಈ ದೃಷ್ಟಿಯಿಂದ ಗುರುವಿನಲ್ಲಿ ಸಾಕ್ಷಾತ್ಕಾರ ಮಾಡಿ ಕೊಡಿಸುವ ಸಾಮರ್ಥ್ಯವಿದೆ. ಆ ಗುರು ಪರಬ್ರಹ್ಮವೇ ಆದ್ದರಿಂದ आपल्या भावासारिखा मनी देवा आठवावा ध्यानी तैसा सद्गुರು ಸ್ತವಿನಿ ಸ್ತಬ್ಬುವಾತ. ತನ್ನ ಭಾವನೆ ಪ್ರಕಾರ ಹೇಗೆ ಆ ಅನಂತ ಆನಂದ ಘನ ಪರಬ್ರಹ್ಮ ರೂಪವಾಗಿರುವಂಥ ದೈವರನ್ನು, ಸದ್ಗುರುವನ್ನು ನಾವು ಧ್ಯಾನಿಸಬೇಕೋ, ವರ್ಣಿಸಬೇಕೋ, ಹಾಗೆಯೇ ಆ ಪರಮಾತ್ಮನ ನಾವು ಆ ಸದ್ಗುರುವಿನ ಆ ಪರಬ್ರಹ್ಮ ಸ್ವರೂಪದ ವರ್ಣನೆ ಮಾಡೋಣ. ಗುರು ಗೌರವತ್ವಾದ್ ಗುರು ಬಹೋರ್ ಭಾವ ಭೂಮ ಬೃಹತ್ತಮತ್ವಾದ್ ಬ್ರಹ್ಮ. ಈ 3 ಶಬ್ದಗಳ ಅರ್ಥ ಒಂದೇ. ಗುರು ಅಂದ್ರೆ ಪರಬ್ರಹ್ಮ, ದೊಡ್ಡದಾಗಿರುವಂಥದ್ದು, ಅನಂತವಾದದ್ದು ಅಂತ ಅರ್ಥ. ಹೀಗಿರೋದ್ರಿಂದ
ಅದರ ವರ್ಣನೆ ಮಾಡಲಿಕ್ಕೆ ಸಾಕಲ್ಯವಾಗಿ ಆಗದೇ ಇದ್ರೂ ಆದಷ್ಟು ಮಾಡೋಣ, ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ. ತ್ವದ್ಯಾತ್ರೆಯ ವ್ಯಾಪಕತಾ ಹತಾತೆ, ಅವಧೂತ ಗೀತೆಯಲ್ಲಿ ಬಂದದೆ. ಗುರು, ನಿನ್ನ ಯಾತ್ರೆ ಇಂಥಲ್ಲಿ ಇಂಥ ಆಶ್ರಮದಲ್ಲಿ ನೀನು ಇದ್ದೆ ಅಂತ ನಾನು ಬಂದೆ ಯಾತ್ರೆ ಮಾಡೋದಕ್ಕಾಗಿ. ನೀನು ಯಾತ್ರೆ ಮಾಡದೆ, ಆದ್ರೆ ನೀನು ವ್ಯಾಪಕ ಇದ್ದೆ ಎಂಬುದು ಅದು ಮರ್ತ ಹಾಗೆ, ಮತ್ತು ಒಂದು ಕ್ಲುಪ್ತವಾಗಿ ಒಂದು ಕ್ಷೇತ್ರದಲ್ಲಿ ಇರಿಸಿ ಒಂದು ದೇಶದ ಗಡಿ ನಿನ್ನಲ್ಲಿ ಉಂಟು ಮಾಡಿದ ಹಂಗಾಯ್ತು. ಧ್ಯಾನೇನ ಚೇತಃ ಪರತಾ ಹತಾತೆ, ನಿನ್ನ ಧ್ಯಾನ ಮಾಡುವಾಗ ಮನಸ್ಸಿಗೂ ಮೀರಿರುವಂಥದ್ದು, ಚಿತ್ತಕ್ಕೆ ಚಿತ್ತದ ಚಿಂತನೆಗೆ ಸಿಲುಕದೇ ಇರುವಂಥದ್ದು ನಿನ್ನ ಅನಂತ ರೂಪ, ಅದನ್ನ ಮರೆತಂತಾಯ್ತು. ಹೀಗೆ ಶ್ರುತ್ಯಾಮಯ ವಾಕ್ ಪರತಾ ಹತಾತೆ, ಶ್ರುತಿಯಿಂದ ತಿಳ್ಕೊಳ್ಬೇಕು, ಶ್ರವಣ ಮಾಡಬೇಕು ಎಂದು ಪ್ರಯತ್ನ ನಾನು ಮಾಡಿದ್ರೂ ಕೂಡ ವಾಕ್ ಪರತಾ ಹತಾತೆ, ಸ್ತುತ್ಯಾಮಯ ವಾಕ್ ಪರತಾ ಹತಾತೆ. ನೀನು ಸ್ತುತಿ ಮಾಡಿ ಏನಾದ್ರೂ ಪ್ರಸನ್ನಗೊಳಿಸಬೇಕು ಅಂದ್ರೆ ವಾಕ್ ಪರತಾ ಹತಾತೆ. ವಾಣಿಗಿಂತಲೂ ವಾಣಿಯ ಈ ಹಿಡಿತದ ಆ ಸಂಕುಚಿತ ಭಾವನೆಯನ್ನು ಮೀರಿ ಅನಂತವಾಗಿ ಇರುವ, ವಾಣಿಗೂ ಮೀರಿ ಇರುವ, ಶಬ್ದಕ್ಕೂ ಮಿಗಿಲಾದ ನಿನ್ನ ಸ್ವರೂಪ ಮರೆಮಾಚುವಂತೆ ಆಯ್ತು. ಕ್ಷಮಸ್ವ ನಿತ್ಯಂ ತ್ರಿವಿಧ ಅಪರಾಧನ. ಆದ್ರೆ ಇದು ಮಾಡಿದ್ರೆ ನಾಗೆ ತಿಂತರಿಲ್ಲ. ಆರಾಧನೆ ಕ್ರಮವೇ ಹೀಗೆ. ನಿನಗೆ ಪ್ರದಕ್ಷಿಣೆ ಮಾಡಬೇಕು, ದೇಶದ ಗಡಿ ಉಂಟಾಗ್ತದೆ, ಪೂಜೆ ಮಾಡಬೇಕು, ಅಲ್ಲಿಯೂ ಒಂದು ದೇಹದ ಆಕಾರದ ಗಡಿ ಉಂಟಾಯ್ತು, ಸ್ತವಿಸಬೇಕು, ಅಲ್ಲಿ ವಾಣಿಯ ಗಡಿ ಉಂಟಾಯ್ತು, ಶಬ್ದದ ಗಡಿ ಉಂಟಾಯ್ತು, ಧ್ಯಾನಿಸಿದ ವಿನಃ ಆಗೋದಿಲ್ಲ, ಧ್ಯಾನ ಮಾಡಬೇಕು, ಅಲ್ಲಿ ಮನಸ್ಸಿನ ಗಡಿ ಉಂಟಾಯ್ತು. ಕ್ಷಮಸ್ವ ನಿತ್ಯಂ ತ್ರಿವಿಧ ಅಪರಾಧ. ಈ 3 ಅಪರಾಧಗಳನ್ನ ಕ್ಷಮಿಸಿ ನನ್ನ ಮೇಲೆ ನೀನು ಕೃಪೆ ಮಾಡು, ಕೃಪೆ ಮಾಡಿ ನೀನು ಯಥಾರ್ಥ ಸ್ವರೂಪವನ್ನು ಬೆಳಗಿಸು ಎಂದು ಪ್ರಾರ್ಥಿಸಾಗಿದೆ. ಹೀಗೆ ಸರ್ವದಾ ರಾಧೇದ್ ಗುರು ಎನ್ನುವುದಾಗಿಯೂ ಹೇಳಿದೆ. ಹಿಂಗಿರೋದ್ರಿಂದ ಆರಾಧನೆ ಬಿಟ್ರೆ, ಸಾಧನೆ ಬಿಟ್ರೆ ಸಾಧ್ಯದ ಪ್ರಾಪ್ತಿ ಆಗೋದಿಲ್ಲ. ಸಾಧನ ಬಿಟ್ರೆ ಸಾಧ್ಯದ ಪ್ರಾಪ್ತಿ ಆಗೋದಿಲ್ಲ. ಸಾಧನ ಅಂದ್ರೆ ಸಾಧ್ಯವೋ ಅದು ಕೂಡ ಅಲ್ಲ. ಸಾಧ್ಯ ಕೈ ಸೇರಿದ ಮೇಲೆ ಸಾಧನ ಬಿಟ್ಟು ಹೋಗುದು. ಆದರೂ ಮೊದಲು ಸಾಧನೆ ಮಾಡಬೇಕಾಗುತ್ತೆ. ಸಾಧನ ಸಂಕುಚಿತ, ಸಾಧ್ಯ ಅಂತ. ಹೀಗೆ ಸಾಧನದ ವಿನಃ ಸಾಧ್ಯದ ಪ್ರಾಪ್ತಿ ಆಗದೇ ಇರೋದ್ರಿಂದ ಗುರುವಿನ ಆರಾಧನೆ ಮಾಡಬೇಕು, ಗುರುವಿನ ಸ್ತುತಿ ಮಾಡಬೇಕು, ಸ್ತವನ ಮಾಡಬೇಕು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಅವನ ಸೇವೆಯೂ ಮಾಡಬೇಕು. ಮತ್ತು ಶಂಕೆ ಏನಾದ್ರೂ ಬಂದ್ರೆ, ಶಂಕೆ ಅಂದ್ರೆ ಗುಂಡು ಇಟ್ಕೊಳ್ಳೋದು ಒಳ್ಳೇದು ಅಂತೆ, ಶಂಕೆ ಇಟ್ಕೊಳ್ಳೋದು ಹಾಳು ಅಂತ ಒಬ್ಬ ಕವಿ ಹೇಳಿದ್ದಾನೆ. ಸಂಶಯಾತ್ಮ ವಿನಶ್ಯತಿ. ಹೀಗೆ ನಿಸ್ಸಂಶಯ ಆದ ವಿನಃ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಸಂಶಯ ಏನಾದ್ರೂ ಉಂಟಾದ್ರೆ ಅದನ್ನ ಕೇಳಿಕೊಂಡು ನಿವಾರಿಸಿಕೊಳ್ಬೇಕು ಆ ಸಂಶಯಗಳನ್ನು. ಆದ್ದರಿಂದ ಪರಿಪ್ರಶ್ನ ಮಾಡೋದು ಯೋಗ್ಯವೇ ಸರಿ. ಉಪದೇಕ್ಷಂತಿ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಜ್ಞಾನಿನಃ ತತ್ವದರ್ಶಿನಃ ಜ್ಞಾನಂ ಉಪದೇಕ್ಷಂತಿ. ತತ್ವದರ್ಶಿಗಳಾದ ಜ್ಞಾನಿಗಳಾದ ಆ ಗುರುಗಳು ಉಪದೇಶ ಮಾಡ್ತಾರೆ. ಆ ಉಪದೇಶದ ಮೂಲಕವಾಗಿ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಹೀಗೆ ಗುರುವಿನ ಉಪದೇಶ ಮುಖ್ಯ.
ತದ್ವಿಜ್ಞಾನಾರ್ಥಂ ಸ ಗುರುಮೇವಾಧಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಆ ಬ್ರಹ್ಮತತ್ವವನ್ನು ತಿಳ್ಕೊಳ್ಳುವುದಕ್ಕಾಗಿ ಆತನು ಬ್ರಹ್ಮನಿಷ್ಠನಾದ ಗುರುವಿಗೆ ಶರಣ ಹೋಗಬೇಕು. ಶಾಬ್ದೇ ಪರೇಚ ನಿಷ್ಣಾತಂ. ಶಾಬ್ದ ಪ್ರಮಾಣ ಅಂದರೆ ಶ್ರುತಿ ಸ್ಮೃತಿಗಳು, ಅಧ್ಯಾತ್ಮಶಾಸ್ತ್ರ ಅಳವಡಿಸಿಕೊಂಡು ಮೈಗೂಡಿಸಿಕೊಂಡು ಇರ್ತಕ್ಕವನು ಅವನು ಇರಬೇಕು, ಹಾಗಿರಬೇಕು. ಶಬ್ದಜ್ಞಾನ ಬರೀ ಹೇಳಿದ್ರೆ ಸಮಾಧಾನ ಆಗುವುದಿಲ್ಲ, ಅನುಭವ ಬೇಕು. ಅನುಭವದಲ್ಲಿ ಸಾಮರ್ಥ್ಯವಿದೆ. ಯಾವಾತನು ಯಾವುದರ ಅನುಭವ ತಕ್ಕೊಂಡು ಇರೋನೋ ಆತನು ಆ ಪದಾರ್ಥದ ವರ್ಣನೆ ಮಾಡಬೇಕಾದ್ರೆ ಪರಿಣಾಮಕರವಾಗುತ್ತೆ. ಯಾಕೆ? ಆ ರುಚಿ ಆತನು ಬಲ್ಲ. ಹೀಗಿರೋದ್ರಿಂದ ಆತನ ಮಾತಿನಲ್ಲಿ ಅಷ್ಟೊಂದು ಸಾಮರ್ಥ್ಯ ಸಹಜವಾಗಿಯೇ ಬಂದಿರುತ್ತೆ. ಗುರುವಿಗೆ ಆಚಾರ್ಯ ಎಂದು ಕೂಡ ಒಂದು ಹೆಸರಿದೆ. ಆಚಾರ್ಯಾಧ್ಯೇವ ವಿದ್ಯಾ ವಿದಿತ ಸಾಧಿಷ್ಠಂ ಪ್ರಾಪಯತಿ. ಆಚಾರ್ಯನಿಂದಲೇ ತಿಳ್ಕೊಂಡ ವಿದ್ಯೆಯು ಪೂರ್ಣ ಪರಿಣಾಮಕಾರಿ ಅರ್ಥ. ಆಚಾರ್ಯ ಪ್ಲಾವಯಿತ. ಈ ಭವಸಮುದ್ರವನ್ನು ದಾಟಿಸಿ ಪರತೀರದ ಪರಮಾತ್ಮನನ್ನು ಪಡೆಯುವಂತೆ ಆತನನ್ನು ಹೊಂದುವಂತೆ ಮಾಡಬೇಕಾದರೆ ಸದ್ಗುರು ಮುಖ್ಯ. ಆಚಾರ್ಯ ಪ್ಲಾವಯಿತ. ಈ ಆಚಾರ್ಯ ಎಂಬ ಶಬ್ದದ ವ್ಯಾಖ್ಯೆ ಗುರುವಿನಂತೆ. ಗುರು ಎಂಬ ಶಬ್ದಕ್ಕೆ ಅನ್ವರ್ಥಕ ಬೇರೆ ಒಂದು ಆಚಾರ್ಯ ಶಬ್ದವಿದೆ. ಇದರ ಅರ್ಥ ಉಪದೇಶ ಮಾಡತಕ್ಕ. ತತ್ವಂ ಗೃಣಾತೀತಿ ಗುರು. ತತ್ವವನ್ನು ಹೇಳತಕ್ಕವನು ಗುರು. ಹಾಗೆಯೇ ಆಚಾರ್ಯ ಶಬ್ದದ ವ್ಯಾಖ್ಯೆಯೂ ಇದೆ. ಆಚಿನೌತಿ ಚ ಶಾಸ್ತ್ರಾಣಿ ಅಥವಾ ಆಚಿನೌತಿ ಚ ಶಾಸ್ತ್ರಾರ್ಥಂ. ವೇದಾಂಗದ ಎಲ್ಲ ಶಾಸ್ತ್ರಗಳ, ವಿಶೇಷತಃ ಅಧ್ಯಾತ್ಮಶಾಸ್ತ್ರಗಳ ಎಲ್ಲ ವಿಚಾರ ಮಾಡಿ ಸಾಧನ ಮಾಡಿ ಗುರುಕೃಪೆ ಮೂಲಕವಾಗಿ ಅದರ ಅರ್ಥದ ಅನುಭವ ಪಡೆದು ಆಚಾರೇ ಸ್ಥಾಪಯತ್ತಿ. ತನ್ನ ಆಚಾರದಲ್ಲಿ ಅದನ್ನು ಇಟ್ಕೊಂಡು ಇರಬೇಕು. ಅಂದ್ರೆ ಆಚಾರ ಅಮೃತ ಕುಡಿದವನ ಮುಖದ ಮೇಲೆ ದೇಹದ ಕಾಂತಿಯ ಮೂಲಕವಾಗಿ ಮುಖದ ಮೇಲೆ ಇರುವ ತೇಜಸ್ಸಿನ ಮೂಲಕವಾಗಿ ಎಲ್ಲ ಇಡೀ ದೇಹದ ಕಾಂತಿಯ ಮೂಲಕವಾಗಿ ಈತನು ಅಮೃತವನ್ನು ಕುಡಿದವನು ಅಮರನಾಗಿ ಇದ್ದವನು ಅಂತ ಗೊತ್ತಾಗುವುದಿಲ್ವೇ? ಅವನು ಎಂದಿಗಾದ್ರೂ ಯಾವುದಾದ್ರೂ ಒಂದು ರೋಗ ಆಗಿ ಅದರ ಔಷಧಿ ತಗೊಳ್ತಾ ಇದ್ದೇನೆ ಅಂತ ಹೇಳ್ತಾನೋ ಅಥವಾ ಔಷಧ ತಗೊಳ್ತಾನೋ? ಇಲ್ಲ. ಹಾಗೆಯೇ ಆತ್ಮಸ್ವರೂಪದ ಅಮೃತವನ್ನು ಕುಡಿದವನಿಗೆ ಆ ನಿತ್ಯ ತೃಪ್ತಿ ಒದಗುತ್ತದೆ. ಆತ್ಮಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇನ್ ನ ಸ ತತ್ವವಿತಿ. ಆತ್ಮಜ್ಞಾನಾಮೃತದ ಪಾನದಿಂದ ನಿತ್ಯ ತೃಪ್ತಿ ಒದಗುತ್ತದೆ. ಆತ್ಮತೃಪ್ತಿ ಇದು ಎಲ್ಲಕ್ಕಿಂತಲೂ ಹೆಚ್ಚು. ಹೀಗಿರೋದ್ರಿಂದ ಜ್ಞಾನಾಮೃತ ರಸೋ ಏನೋ ಸಕೃದ ಆಸ್ವಾದಿತೋ ಭವೇತ್ ಸ ಸರ್ವಮುತ್ಸೃಜ್ಯ ಸತತ ಸರ್ವಮುತ್ಸೃಜ್ಯ ತತ್ರಯೋ ಪರಿಧಾವತಿ. ಈ ಜ್ಞಾನಾಮೃತದ ಪಾನ ಒಂದ್ಸರ್ತಿ ಮಾಡಿದ ಮೇಲೆ ರಸ ಸರ್ವೇಪಿ ನೀರಸ, ಎಲ್ಲದೂ ನೀರಸವಾಗಿ ಹೋಗುತ್ತೆ.
ಬಾಕಿ ಎಲ್ಲ ರಸಗಳು, ಎಲ್ಲ ವಿಷಯಗಳು. ರಸ ರಸೋ ವೈ ಸಹ ರಸಂ ಬ್ರಹ್ಮ. ಆ ಪರಮಾತ್ಮನು ರಸಸ್ವರೂಪಂದ್ರೆ ಸುಖಸ್ವರೂಪೇ ಆಗಿರೋನು. ಬ್ರಹ್ಮ ರಸಸ್ವರೂಪ ಅಂದ್ರೆ ಸುಖ ಸ್ವರೂಪವಾಗಿಯೇ ಇದೆ, ಆನಂದ ರೂಪವಾಗಿಯೇ ಇದೆ. ಆನಂದದ ಪ್ರಾಪ್ತಿಯಲ್ಲ, ಆನಂದವೇ ತಾನಾಗಿಯೇ ಇರಬೇಕಾದ್ರೆ ಬ್ರಹ್ಮವಿದ್ ಬ್ರಹ್ಮಯೋ ಭವತಿ. ಆತನಿಗೆ ಆನಂದಕ್ಕಾಗಿ ಮತ್ತು ಯಾವುದನ್ನ ಅಪೇಕ್ಷಿಸುವುದುಂಟು, ಯಾವುದರ ಅಪೇಕ್ಷೆ ಅವನು ಮಾಡತಕ್ಕದ್ದು? ಆಚಾರ್ಯ ಸ್ಥಾಪಯತ್ಯಪಿ, ಅವನ ಆಚಾರದಲ್ಲಿ ಜ್ಞಾನ, ವೈರಾಗ್ಯ, ಭಕ್ತಿ, ಭಾವ, ಶ್ರದ್ಧಾ ಎಲ್ಲ ಸದ್ಗುಣಗಳು, ಸತ್ ಸಂಪತ್ತು, ದೈವಿ ಸಂಪತ್ತು ಎಷ್ಟಿದೆಯೋ ಅಷ್ಟು ಅವನಲ್ಲಿ ಸೇರಿರ್ತದೆ. ಎಲ್ಲ ಹೊಳೆಗಳು ಸಮುದ್ರ ಸೇರುವಂತೆ ಎಲ್ಲ ಪರಮಾರ್ಥದ ಸಾಧನೆಗಳು, ಸದ್ಗುಣಗಳು, ಆದರ್ಶ ಜೀವನದ ಕ್ರಮ ಎಷ್ಟು ಉತ್ಕೃಷ್ಟವಾದದ್ದು ಇದೆಯೋ ಅಷ್ಟಷ್ಟು ಆರಿಸಿ ಆತನಲ್ಲಿ ಅದು ಒಂದಾಗಿ ಇದೆ. ಸ್ವಯಮಪ್ಯಾಚರೇದ್ಯಸ್ತು ಸ ಆಚಾರ್ಯ ಇತಿ ಸ್ಮೃತಃ. ಬರೀ ಪರೋಪದೇಶೇ ಪಾಂಡಿತ್ಯಂ ಸರ್ವೇಷಾಂ ಸುಖನಂ ನೃಣಾಂ. ಅನುಭವ ಇಲ್ಲದೆ ಇರುವ ವಾಣಿ ಅಂದರೆ ತಿರುಗುವ ಚಕ್ರದ ಅದು ಕಠೋರ ಶಬ್ದ. ಅನುಭವ ಎಲ್ಲಿ ಇರುತ್ತದೆಯೋ ಅದರ ಮಾಧುರ್ಯವೇ ಬೇರೆ. ತನ್ನ ಆಚರಣದಲ್ಲಿಯೂ ಅವನು ಅದನ್ನು ಸ್ಥಾಪಿಸುವನು, ಮಾಡಿ ಆದಿ ಕೇಳೇ ಮಗ ಸಾಂಗಿತಲ್ಲಿ. ಸಮರ್ಥರು ಹೇಳ್ತಾರೆ, ನಾನು ಮೊದಲು ಮಾಡಿ ನೋಡಿ ಅನುಭವಿಸಿ ಆಮೇಲೆ ನಿಮಗೆ ಹೇಳ್ತೇನೆ. ಇದು ಸದ್ಗುರುವಿನ ಲಕ್ಷಣ. ಸ್ವಯಮಪ್ಯಾಚರೇದ್ಯಸ್ತು ಆಚರಣದಲ್ಲಿ ಯಾವನು ಇಟ್ಕೊಂಡಿರೋನೋ ಸ ಆಚಾರ್ಯ ಇತಿ ಸ್ಮೃತಃ, ಅವನೇ ಆಚಾರ್ಯ. ಹೀಗೆ ಪರಮಾತ್ಮನು ಸಾಕ್ಷಾತ್ತಾಗಿ ಈ ಗುರು ರೂಪದಿಂದ ಪ್ರಗಟನಾಗಿರುವನು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸರ್ವದೈವಾತ್ಮಕೂ ಗುರು. ಗುರುವಿನ ಆರಾಧನೆಯಿಂದ ಬಾಕಿ ಎಲ್ಲ ಉಳಿದ ದೇವತೆಗಳ ಅಪಮಾನ ಆಗ್ತದೆಯೋ? ಇಲ್ಲ. ಎಲ್ಲ ದೇವತೆಗಳ ಸ್ವರೂಪ ಅಂದ್ರೆ ಗುರುವೇ ಸರಿ. ಯಾವ ದೇವರ ಅಪಮಾನ ಆಗುವುದಿಲ್ಲ. ಜಗತ್ತಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇವರು ಗುರು ರೂಪಿಗಳು. ಅವರ ಸ್ವರೂಪವು ಗುರುವೇ ಸರಿ. ನಾರಾಯಣಂ ಪದ್ಮಭವಂ ವಸಿಷ್ಠಂ. ಹೀಗೆ ನಾರಾಯಣ, ಸದಾಶಿವ ಆದಿ ಪುರುಷರಿಂದಲೇ ಈ ಜ್ಞಾನ ಪರಂಪರೆ ಬಂದಿತು. ಬ್ರಹ್ಮದೇವನಿಗೆ ಹಂಸಗೀತೆಯ ಉಪದೇಶ ವಿಷ್ಣು ಮಾಡಿರುವನು. ಹೀಗೆ ಎಲ್ಲ ದೇವರು ಗುರುಗಳ ಹೆಸರು ನೋಡಿ. ಶಿವಗೀತಾ, ರಾಮಗೀತಾ, ಗುರುಗೀತಾ, ಗರ್ಭಗೀತಾ, ಉತ್ತರಗೀತಾ, ಅವಧೂತಗೀತಾ, ಭಗವದ್ಗೀತಾ, ಬ್ರಹ್ಮಗೀತಾ, ಹಂಸಗೀತಾ, ಪಾಂಡವಗೀತಾ, ಗಣೇಶಗೀತಾ, ಯಮಗೀತಾ, ಹೀಗೆ ದೇವಿ ಗೀತಾ, ಎಷ್ಟೋ ಗೀತೆಗಳು ಇದ್ದಾವೆ. ಗೀತೆ ಅಂದ್ರೆ ಜ್ಞಾನೋಪದೇಶ ಮಾಡಿದ್ದೆ. ಎಲ್ಲ ದೇವತೆಗಳು ಜ್ಞಾನೋಪದೇಶ ಮಾಡಿದ್ದಾರೆ. ಎಲ್ಲ 18 ಪುರಾಣ, ಎಷ್ಟು ಪುರಾಣಗಳು ಉಪಪುರಾಣಗಳು ಇದ್ದಾವೋ ಆ ಎಲ್ಲದರಲ್ಲಿ ಜ್ಞಾನ ವಿಚಾರ ಬಂದಿರುತ್ತೆ. ಆಯಾ ದೇವತೆ ಜ್ಞಾನ ವಿಚಾರವನ್ನೇ ಹೇಳಿಕೊಟ್ಟಿದೆ. ಹೀಗಿರೋದ್ರಿಂದ ಎಲ್ಲ ದೇವತೆಗಳು ಗುರುರೂಪಿಗಳೇ. ಆದ್ದರಿಂದ
ಇವರ ಆರಾಧನೆ, ಗುರುವಿನ ಆರಾಧನೆ ಮಾಡಿದ್ರೆ ದೇವರ ಕೋಪ ಆಗ್ತದೆ ಎಂಬುವಂಥದ್ದು ಹೀಗೆ ಈ ಕಲ್ಪನೆ ಇಟ್ಕೊಳ್ಬಹುದು. ಮತ್ತು ಯಾವ ದೇವರ ಆರಾಧನೆ ಮಾಡಿದ್ರೂ ಗುರು ರೂಪದಿಂದ ಮಾಡಬೇಕು, ಮೋಕ್ಷ ಸಿಗ್ತದೆ. ತಾತ್ಪರ್ಯ ಸರ್ವಚಿಂತಾವಧಿದ ಗುರು, ಎಲ್ಲ ಚಿಂತೆಗಳು ಹೋಗ್ಬಿಡ್ತಾನೆ, ದೊಡ್ಡದು ಕೈ ಸೇರಿದ ಮೇಲೆ ಸಣ್ಣ ಪುಟ್ಟದ್ದು ಅದರಲ್ಲೇ ಒಳಪಡೋದಷ್ಟೇ. ಹೀಗಿರೋದ್ರಿಂದ ಸಮುದ್ರ ಮಾಪ ಪ್ರವಿಶಂತಿ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ. ಪೂರ್ಣ ಸಮುದ್ರವೇ ಅಂತ ಆದ ಮೇಲೆ ಜಲಾಶಯಗಳು, ಎಲ್ಲಾ ಜಲಾಶಯಗಳು ಅದರಲ್ಲಿ ಒಳಪಡುವವು. ಹೀಗೆ ಆತನಿಗೆ ಸಮುದ್ರಕ್ಕೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಜಲಾಶಯದಲ್ಲಿ ಇದ್ದ ಆ ನೀರಿನಷ್ಟು ನೀರು ಕೊಡ್ಲಿಕ್ಕೆ ಸಾಧ್ಯವಾಗದು. ಹಾಗೆ ಗುರುವಿಗೆ ಆನಂದ ಸಮುದ್ರನೇ ಹೌದು, ಸಮುದ್ರವೇ ಆತನ ಆನಂದ, ಸಮುದ್ರವೇ ಆತನ ಸ್ವರೂಪ. ಆತನಿಗೆ ಸಣ್ಣ ಪುಟ್ಟ ಏನಾದ್ರೂ ಅದರಲ್ಲೇ ಒಳಪಡುವಂತಹದ್ದು ಅಲ್ಪ ಪ್ರಮಾಣದ್ದು ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ವೋ? ಸಾಧ್ಯವಾಗುವುದು. ಗುರುಭಕ್ತಿ ಸದಾ ಕುರಿಯಾತ್ ಶ್ರೇಯಸ್ಸೇ ಭೂಯಸೇ ನರ. ಗುರುಭಕ್ತಿಯನ್ನು ಯಾವಾಗಲೂ ಶ್ರೇಯಸ್ಸಿಗಾಗಿಯೂ ಮಾಡಬೇಕು. ಪ್ರೇಯಸ್ಸು ಅಂದ್ರೆ ಐಹಿಕ ಸುಖದ ಪ್ರಾಪ್ತಿಗಾಗಿ ಮಾಡಬಾರದು. ಮಾಡಿದ್ರೂ ಮುಖ್ಯ ಆತ್ಮಸ್ವರೂಪದ ಗುರಿ ಇಟ್ಕೊಂಡು ಶ್ರೇಯಸ್ಸಿಗಾಗಿ ಮಾಡುವುದು ಒಳ್ಳೆಯದು, ಬಿಡೋದು ಹೆಚ್ಚಿಂದೆ. ಹಾಗಾದ್ರೆ ಸ್ವಾಮಿಯ ನಾವು ಬದುಕೋದು ಹೇಗೆ? ಬದುಕ್ತೀರಿ. ಗುರು ಮಾತಾ, ಗುರು ಪಿತಾ, ಗುರು ಪರಮ ದೈವ. ಗುರು ತಾಯಿ, ತಂದೆ ಎಲ್ಲದೂ ಹೌದು, ಪರಮ ದೈವತ್ವವೂ ಹೌದು. ತಾಯಿ ತಂದೆಯವರು ಬೇಡದೇ ಇದ್ರೂ ಕೂಡ ನಿಮ್ಮ ಸಂಗೋಪನೆ ಮಾಡ್ತಾರೋ ಇಲ್ವೋ? ಅನ್ನ ಅದು ಇದು ಎಲ್ಲ, ವಸ್ತ್ರ, ಅನ್ನ ವಸ್ತ್ರ ಎಲ್ಲ ಕೊಟ್ಟು ನಿಮ್ಮ ಎಲ್ಲ ಸ್ಥಿತಿಗತಿ ನೋಡಿ ಐಹಿಕ ಜೀವನದ ಸೌಕರ್ಯವೂ ಮಾಡಿಕೊಡ್ತಾರೋ ಇಲ್ವೋ? ಹಾಗೆ ಐಹಿಕ ಜೀವನ ದೇಹವನ್ನು ಉಳಿಸೋ ಮಟ್ಟಿಗೆ ಇರುವಂಥದ್ದಾದ್ದರಿಂದ ಸಾಧನಕ್ಕಾಗಿ ದೇಹವೂ ಕೂಡ ಬೇಕಾಗುವುದರಿಂದ ಗುರು ಎಲ್ಲ ವಿಧದಿಂದಲೂ ಅನುಗ್ರಹಿಸು, ಅನುಕೂಲ ಮಾಡಿಕೊಡೋನು. ದೊಡ್ಡದನ್ನೇ ಕೊಡಬೇಕಾದ್ರೆ ಏಕಾಧಿಪತ್ಯ, ಏಕಚಕ್ರಾಧಿಪತ್ಯ ಕೊಡಬೇಕು ಅಂತ ಮಾಡಿಕೊಂಡವನಿಗೆ ಅಥವಾ ಕೊಡತಕ್ಕವನಿಗೆ ಸಣ್ಣ ಪುಟ್ಟ ಜಮೀನ್ದಾರಿ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳೋದು, ಅದರಲ್ಲೇ ಅದು ಒಳ್ಕೊಡೋದು. ತಸ್ಯ ಬಲಿಮಾವಹಂತಿ ದೇವಾಹ. ಬಾಕಿ ಎಲ್ಲ ದೇವತೆಗಳು ಆತನಿಗೆ ಅನುಕೂಲ ಮಾಡಿ ಕೊಡೋರು. ನಾಭೂತ್ಯ ಈಶತೆ ತಸ್ಯ ನಾಭೂತ್ಯ ಈಶತೆ, ತಸ್ಯ ದೇವ ನಾಭೂತ್ಯ ಈಶತೆ ಅಭೂತ್ಯ ನ ಈಶತೆ. ಅವನಿಗೆ ದೀನ ದರಿದ್ರಿ ಮಾಡಿಕೊಡುವುದಿಲ್ಲ ಅಂತೆ, ದೀನ ದರಿದ್ರ ಆಗುವಂತೆ ಆಗುವುದಿಲ್ಲ ಅಂತೆ. ದೇವತೆಗಳು ಸಹ ಅವನ ಮೇಲೆ ಅನುಗ್ರಹ ಮಾಡೋರು. ತಮ್ಮ ಅಧಿಕಾರದಲ್ಲಿ ಇದ್ದ ಎಲ್ಲವನ್ನೂ ದಯಪಾಲಿಸಿ ಆತನ ಜೀವನ ದೈನ್ಯದ ಜೀವನ ಆಗದಂತೆ ಎಲ್ಲ ವಿಧದಿಂದಲೂ ಒಳ್ಳೆಯದಾಗುವುದು. ಹಾಗಾದ್ರೆ ವೈರಾಗ್ಯಮೇವಾಭಯಂ, ವೈರಾಗ್ಯ ಇದರಲ್ಲಿ ಆಸಕ್ತನಾಗಬಾರದು. ಇದು ಆವರಣ ಉಂಟು ಮಾಡುವಂಥದ್ದು. ಇದರಲ್ಲಿ ಮಾತ್ರ ಅವನು ಸಿಕ್ಕಿಸುವುದಿಲ್ಲ. ಜೀವನದ ಮಟ್ಟಿಗೆ ಸಮೃದ್ಧ ಜೀವನ ಆಗುವಂತೆ ಅನುಗ್ರಹಿಸಿದ್ರೂ ಇದು ಮಿಥ್ಯಾ ಅಂತಲೇ ಹೇಳು. ಆಚಾರ್ಯರು ಹೇಳಿದ್ದಾರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ.
ಕೋಟಿ ಕೋಟಿ ಗ್ರಂಥಗಳ ತಾತ್ಪರ್ಯ ಒಂದು ಅರ್ಧ ಶ್ಲೋಕದಿಂದ ಹೇಳ್ತೇನೆ ಅಂತ ಹೇಳಿ ಬ್ರಹ್ಮ ಸತ್ಯ ಮತ್ತು ಜಗನ್ಮಿಥ್ಯೆ ಅಂತ ತಿಳಿಸಿದ್ದಾರೆ. ಇದು ಗುರುವಿನ ಲಕ್ಷಣ. ಜಗತ್ತಿಗೆ ಒಂದು ಸತ್ಯ ಸ್ವರೂಪ ಕೊಟ್ಟು ವಿಷಯದಲ್ಲಿ ಆಸಕ್ತಿಯನ್ನು ಉಂಟು ಮಾಡುವುದಕ್ಕಾಗಿ ವಿಷಯಗಳನ್ನ ದಯಪಾಲಿಸೋದು ಇದು ಗುರುವಿನ ಲಕ್ಷಣ ಅಲ್ಲ. ಅದರ ಆಸಕ್ತಿಯನ್ನು ಬಿಡಿಸಿ ಬಂಧಕ್ಕೆ ಜನ್ಮಕ್ಕೆ ಕಾರಣ ಆಗಿರುವಂಥದ್ದು ಎಷ್ಟೆಂದು ಇದೆಯೋ ಅದನ್ನೆಲ್ಲ ಬಿಡಿಸಿ ಪರಮಾತ್ಮನಲ್ಲಿ ಅವನು ಸದ್ಗುರುವು ನೆಲೆಗೊಳಿಸು. ಆದ್ದರಿಂದ ಅವನು ಕೊಡೋನು ಅಂದ್ರೆ ದೇಹ ಉಳಿಸಬೇಕು, ದೇಹ ಇರಬೇಕು ಎಂಬ ದೃಷ್ಟಿಯಿಂದ ಸಬಲ ವಿಷಯ ತ್ಯಾಗಣೆ ಶುದ್ಧ ಕಾರ್ಯಕಾರಣಗೇನೆ ಸಮರ್ಥ ಹೇಳಿದ್ದಾರೆ. ಅಶುದ್ಧವಾಗಿರುವಂಥದ್ದು ಅದನ್ನ ಬಿಡಿಸಿ ಶುದ್ಧ ಕಾರ್ಯಕಾರಣವಾಗಿರುವಂತಹ ಜೀವಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅವನು ದಯಪಾಲಿಸು, ಅದಕ್ಕೆ ಕೊರತೆ ಮಾಡ. ಅವನು ಹೇಳೋದು ಮಾತ್ರ ಜಗತ್ತಿನ ಮೋಹ ಬಿಡಿಸೋದೇ ಆತನ ಉದ್ದೇಶ. ಜೋ ಬ್ರಹ್ಮಜ್ಞಾನ ಉಪದೇಶಿ ಅಜ್ಞಾನ ಅಂಧಾರೆ ನಿರಸಿ ಜೀವಾತ್ಮಯಾಸಿ ಐಕ್ಯತಾ ಕರಿ. ಸದ್ಗುರು ಅಂದ್ರೆ ಹೇಗಿರೋನು? ಜೋ ಬ್ರಹ್ಮಜ್ಞಾನ ಉಪದೇಶಿ, ಯಾವಾತನು ಬ್ರಹ್ಮಜ್ಞಾನದ ಉಪದೇಶ ಬ್ರಹ್ಮಜ್ಞಾನವನ್ನು ಯಾವಾತನು ಉಪದೇಶಿಸುವನೋ, ಬ್ರಹ್ಮಜ್ಞಾನದ ಉಪದೇಶ ಯಾವಾತನು ಮಾಡುವನೋ, ಅಜ್ಞಾನ ಅಂಧಾರಿ ನಿರಸಿ, ಅಜ್ಞಾನದ ಕತ್ತಲೆ ಯಾವಾತನಿಂದ ಪರಿಹರಿಸಲ್ಪಡುವುದು, ಜೀವಾತ್ಮಯ ಪರಮಾತ್ಮಯಾತಿ ಐಕ್ಯತಾ. ಜೀವ ಪರಮರ, ಜೀವ ಮತ್ತು ಪರಮಾತ್ಮ, ಜೀವ ಪರಬ್ರಹ್ಮ ಇವರ ಐಕ್ಯ ಮಾಡಿಬಿಡೋನು. ಎಲ್ಲ ವಿಧದಿಂದಲೂ ಸಂಸಾರದ ತೊಡಕುಗಳನ್ನು ಹೋಗಲಾಡಿಸಿ, ವಿಘ್ನಗಳನ್ನು ಹೋಗಲಾಡಿಸಿ, ಮೋಹಪಾಶಗಳನ್ನು ಬಿಡಿಸಿ, ನಷ್ಟಪಡಿಸಿ ಆತ್ಮಸ್ವರೂಪದಲ್ಲಿ ಯಾವಾತನು ನೆಲೆಗೊಳಿಸೋನು, ಆತನೇ ಸತ್ಯ. ನ ಮೋಕ್ಷೋ ನಭಸ ಪೃಷ್ಠೇ ನ ಪಾತಾಳೇ ನ ಭೂತಲೆ ಅಜ್ಞಾನ ಹೃದಯ ಗ್ರಂಥಿ ನಾಶೋ ಮೋಕ್ಷ ಇತಿ. ಮೋಕ್ಷ ಅಂದ್ರೆ ಅದು ಎಲ್ಲಾದ್ರೂ ಪರ್ವತದ ಮೇಲೆ, ಯಾವುದಾದ್ರೂ ಗುಹೆಯಲ್ಲಿ, ಭೂಮಿ ಮೇಲೆ, ಪಾತಾಳದಲ್ಲಿ, ಸ್ವರ್ಗದಲ್ಲಿ ಹೀಗಿಲ್ಲ. ಅಜ್ಞಾನ ಹೃದಯ ಗ್ರಂಥಿ ನಾಶೋ ಮೋಕ್ಷ ಇತಿ ಸ್ಮೃತಃ. ಅಜ್ಞಾನದ ಹೃದಯ ಗ್ರಂಥಿ ದೇಹಾತ್ಮ ಬುದ್ಧಿ ಏನಿದೆಯಲ್ಲ, ಆ ಗ್ರಂಥಿ ಬಿಟ್ಟು ಹೋಗೋದೇ, ನಷ್ಟ ಆಗೋದೇ ಮೋಕ್ಷ. ಸರ್ವಾಶಾ ಸಂಶಯೇ ಚೇತ ಕ್ಷಯೋ ಮೋಕ್ಷ ಇತಿಷ್ಯತೆ. ಈ ವಿಷಯದ ಆಶೆ ಉಳ್ಳ ಈ ಮನಸ್ಸಿನ ಲಯ ಆದ ಮೇಲೆ, ವಿಷಯಾಸಕ್ತಿ ಇಲ್ಲದೆ, ಅಜ್ಞಾನ ಅಂಧಾರೇ ನಿರಸಿ, ಅಜ್ಞಾನದ ಕತ್ತಲೆ ಹೋಗಲಾಡಿಸುವ ಸೂರ್ಯ. ಗುರು ಶಬ್ದದ ಅರ್ಥವೂ ಹಂಗೆ ಇದೆ. ಗುಕಾರಶ್ಚ ಅಂಧಕಾರೋ ಹಿ ರುಕಾರಸ್ತೇಜ ಉಚ್ಯತೆ. ಪ್ರಥಮ ಗುಕಾರ ಅಂಧಕಾರ, ಅಜ್ಞಾನ ತೋರಿಸೋದು, ಮತ್ತು ರುಕಾರ ಆ ಪ್ರಕಾಶ ರೂಪ ಸೂರ್ಯನಂತೆ ಇರೋದು, ಸ್ವಯಂ ಪ್ರಕಾಶ ಪರಬ್ರಹ್ಮವೇ ಆಗಿರೋದು. ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುರೇವನ ಸಂಶಯ. ಅಜ್ಞಾನ ಪರಬ್ರಹ್ಮ ಅಂದ್ರೆ ಅಜ್ಞಾನ ಗ್ರಾಸಕ ಅಂದ್ರೆ ಅಜ್ಞಾನ ನುಂಗುವಂಥದ್ದು ಅಂದ್ರೆ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳುವಂಥದ್ದಂತ ಅರ್ಥ ಅಲ್ಲ. ಸೂರ್ಯ ಅಜ್ಞಾನವನ್ನು ಅಂದ್ರೆ ಕತ್ಲೆಯನ್ನು, ಪದಾರ್ಥದ ಅಜ್ಞಾನವನ್ನು ಅಂದ್ರೆ ಕತ್ಲೆಯನ್ನು, ಅದನ್ನ ಅಡ್ಡಕಟ್ಟುವ ಕತ್ಲೆಯನ್ನು ಹೋಗಲಾಡಿಸುವನು. ಸೂರ್ಯ ಕತ್ಲೆಯನ್ನು ನುಂಗೋನು ಅಂತ ಹೇಳಿಬಿಟ್ರೆ ಅದು ಹೇಗೆ ಯೋಗ್ಯವಾದದ್ದಲ್ಲೋ. ಆ ಕತ್ತಲೆ ಆತನಿಗೆ ಸ್ಪರ್ಶಿಸುವುದಿಲ್ಲ, ಅವನ ಮುಂದೆ ನಿಲ್ಲೋದು ಇಲ್ಲ. ಹಾಗೆ ಅಜ್ಞಾನ ಗ್ರಾಸಕಂ ಬ್ರಹ್ಮ,
ಅಜ್ಞಾನ ಗ್ರಾಸಕ ಸೂರ್ಯನಂತೆ, ಅಂದರೆ ಸಂಪೂರ್ಣ ನಷ್ಟಪಡಿಸಿ ತನಗೆ ತಾಗಿಸ್ಕೊಳ್ಳೋದು ಆತನಿಗೆ ಹ್ಯಾಂಗ್ ತಾಗುತ್ತದೆ? ಪ್ರಕಾಶ ರೂಪಕ್ಕೆ ಅಂಧಾರ ಎಂದಿಗಾದ್ರೂ ಮುಟ್ಟೋದು ಹೌದೇ? ಹೀಗಿರೋದ್ರಿಂದ ಅಜ್ಞಾನ ಗ್ರಾಸಕಂ ಬ್ರಹ್ಮ, ಬ್ರಹ್ಮ ಸ್ವಯಂ ಪ್ರಕಾಶವಿದೆ. ಅದಕ್ಕೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅದು ಸ್ವಯಂ ಪ್ರಕಾಶವಾದ. ಹೀಗಿರೋದ್ರಿಂದ ಅಜ್ಞಾನ ಗ್ರಾಸಕ ಎಂಬ ಶಬ್ದದಲ್ಲಿ ಅದು ನುಂಗೋದು ಅಂತ ಅರ್ಥವಲ್ಲ, ಸಂಪೂರ್ಣ ನಷ್ಟಪಡಿಸೋದು ಅಂತ ಅರ್ಥ. ಆತನಲ್ಲೇ ಅಜ್ಞಾನ ಉಳ್ಕೊಂಡ್ರೆ ಗುರು ಶಬ್ದಕ್ಕೆ, ಅಜ್ಞಾನ ನಾಶಕ ಶಬ್ದಕ್ಕೆ ಅರ್ಥವೇ ಇರುವುದಿಲ್ಲ. ಹೀಗಿರೋದ್ರಿಂದ ಅಜ್ಞಾನ ಗ್ರಾಸಕಂ ಬ್ರಹ್ಮ ಗುರುರೇವನ ಸಂಶಯ. ಹೀಗೆ ಅಜ್ಞಾನವನ್ನ ಹೋಗಲಾಡಿಸುವಂಥದ್ದೇ ಗುರುತತ್ವ. ಆತನ ಸ್ವರೂಪ ಗುಕಾರಸ್ಯಾದ್ ಗುಣಾತೀತೋ ರೂಪಾತೀತೋ ರುಕಾರಕ. ಅಜ್ಞಾನ, ತಮಸ್ಸು ಇದು ಎಲ್ಲ ಗುಣದಲ್ಲಿ ಸತ್ವ, ರಜ, ತಮಸ್ಸು, ಹೀಗೆ ಮೂರು ಗುಣಗಳು, ಸತ್ವ, ರಜಸ್ಸು, ತಮಸ್ಸು, ಹೀಗೆ ಮೂರು ಗುಣಗಳು ಇದ್ದಾವೆ. ಈ ಮೂರು ಗುಣಗಳನ್ನು ಮೀರಿರುವಂಥವನು ಪರಮಾತ್ಮನು. ಅದೇ ಸದ್ಗುರು ರೂಪ, ಅದೇ ಪರಬ್ರಹ್ಮ ರೂಪ, ಅದೇ ಪ್ರಥಮಾಕ್ಷದ ಗುಕಾರದಿಂದ ತೋರಿಸಿ ಆ ಸದ್ಗುರುವು ಗುಣಾತೀತ ನಿರ್ಗುಣನಾಗಿರು. ನಿರ್ಗುಣ ಪರಬ್ರಹ್ಮವೇ. ರೂಪಾತೀತೋ ರುಕಾರಕ, ಅವನಿಗೆ ನಾಮರೂಪವಿಲ್ಲ. ಸದ್ಗುರು ಅಂದ್ರೆ ನಮ್ಮಂತೆ ಒಂದು ದೇಹಧಾರಿ ಅಂತ ಕಲ್ಪಿಸಬಾರದು. ದೇಹ ಮತ್ ಸೇವಾರ್ಥಂ ಮಾನುಷ ಭಾವ ಪ್ರತಿಪನ್ನ. ಆ ಪರಬ್ರಹ್ಮವೇ ನನ್ನ ಸೇವೆ ತಕ್ಕೊಂಡು ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ಚಿನ್ನ ಮೂರ್ತಿ ಆಗುವಂತೆ ಆನಂದಘನ ಪರಮಾತ್ಮನೇ, ಪರಬ್ರಹ್ಮವೇ ತನ್ನ ಸ್ವರೂಪ ಬಿಡದೆ ಈ ಮಾನವ ರೂಪದಿಂದ ಕಾಣಿಸಿಕೊಳ್ಳೋದಲ್ಲದೆ ನಿಜವಾಗಿಯೂ ಆತನ ರೂಪ ನಿರಾಕಾರವಿದೆ. ಆತನು ಪರಬ್ರಹ್ಮನಾದ್ರಿಂದ ನಿರ್ಗುಣ ನಿರಾಕಾರವೇ ಆತನ ಸ್ವರೂಪ. ಚಾತುರ್ಯವಾನ್ ವಿವೇಕೀಚ ಅಧ್ಯಾತ್ಮ ಜ್ಞಾನವಾನ್ ಶುಚಿ. ಆತನು ಚಾತುರ್ಯ ಸಂಪನ್ನನು, ಮಧುರ ಭಾಷೆ, ಕರುಣಾನಿಧಿ, ಶ್ರುತಿಶಾಸ್ತ್ರ ಸಂಪನ್ನ ಮತ್ತು ಸಾಕ್ಷಾತ್ಕಾರ ಮಾಡಿಕೊಡಬಲ್ಲ. ಅಧ್ಯಾತ್ಮ ಜ್ಞಾನವಾನ್ ಶುಚಿ. ಅವನ ಅಂತರ ಬಾಹ್ಯ ಮನಸ್ಸು, ಆಚರಣೆ, ದೇಹವು ಶುದ್ಧವಾಗಿ. ಮಾನಸಂ ನಿರ್ಮಲಂ ಯಸ್ಯ ಗುರುತ್ವಂ ತಸ್ಯಶೋ. ಆತನಲ್ಲಿ ಕಾಮಕ್ರೋಧಾದಿ ವಿಕಾರಗಳು ಸುತರಾಂ ಇರುವುದಿಲ್ಲ, ಸ್ವಲ್ಪವೂ ಇರು. ನಿರ್ಮಲ ಶುದ್ಧ ಮನಸ್ಸು ಸ್ಫಟಿಕದಂತೆ ಇರುತ್ತೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ಎಂಬುವ ಕತ್ತಲೆಯಿಂದ ದೃಷ್ಟಿ ಕಾಣದೇ ಇರುವ, ಆತ್ಮಸ್ವರೂಪ ತೋರದೇ ಇರುವಾಗ ಜ್ಞಾನದ ಅಂಜನ ಹಾಕಿ ಕಣ್ಣು, ಜ್ಞಾನದ ಕಣ್ಣು ತೆರೆಯುವವನೇ ಸದ್ಗುರು. जैसे नेत्री घालता अंजन पड़े दृष्टि से निधान तैसे सद्गुरु वचने ಜ್ಞಾನ ಸಮರ್ಥ ಹೇಳ್ತಾರೆ. ಕೆಳಗೆ ಭೂಮಿ ಅಡಿಗಿರುವಂತಹ ದ್ರವ್ಯ ಕಾಣು ಸಾಮಾನ್ಯ ದೃಷ್ಟಿ ಕಣ್ಣಿಂದ. ಆದರೆ ಅದಕ್ಕಾಗಿ ತಯಾರಿಸಿದ ಅಂಜನ ಕಣ್ಣಿಗೆ ಹಚ್ಚಿಬಿಟ್ರೆ ಭೂಮಿ ಅಡಿಗಿದ್ದ ಆ ನಿಧಿ ಹೆಂಗ್ ಕಾಣೋದು, ಅಂತೆಯೇ ಈ ನಾಮರೂಪಗಳಿಂದ, ವಾಸನೆಗಳಿಂದ, ಅಜ್ಞಾನದಿಂದ
ಮುಚ್ಚಲ್ಪಟ್ಟ ಆವರಿಸಲ್ಪಟ್ಟ ಆ ಬ್ರಹ್ಮತತ್ವ ಸಾಮಾನ್ಯ ದೃಷ್ಟಿಗೆ ಕಾಣುವುದಿಲ್ಲ. ಅದಕ್ಕಾಗಿ ಜ್ಞಾನಾಂಜನವನ್ನು ಹಚ್ಚಿ ಆ ಅಡಿಗಿದ್ದ ಮುಚ್ಚಿದ್ದ ಸಾಮಾನ್ಯ ಕಣ್ಣಿಗೆ ಕಾಣದೇ ಇರುವ ಪರಬ್ರಹ್ಮ ತತ್ವವನ್ನು ಸದ್ಗುರು ಬೆಳಗಿಸುವನು. ಸದ್ಗುರುವಿನ ಜನ್ಮ ನಿರ್ಫಲೋ, ಸದ್ಗುರುವಿನ ದುಃಖ ಸಕಳು, ಸದ್ಗುರುವಿನ ತಳಮಳದ ಅಂತ ಹೇಳ್ತಾರೆ. ಸದ್ಗುರುವಿನ ಹೊರತಾಗಿ ಜನ್ಮ, ಸದ್ಗುರುವಿನ ಪ್ರಾಪ್ತಿ ಮಾಡಿಕೊಳ್ಳೋದೇ ಇದ್ರೆ ಈ ಜನ್ಮ ವ್ಯರ್ಥ. ಸದ್ಗುರುವಿನ ಕೃಪೆಯಿಂದಲೇ ಅನಂತ ಆನಂದದ ಪ್ರಾಪ್ತಿ ಆಗುವುದು ಎಂದಾದ ಮೇಲೆ ಆ ನಿಜವಾದ ಆನಂದದ ಪ್ರಾಪ್ತಿ ಆಗದೇ ಇರುವಾಗ ಎಲ್ಲದೂ ದುಃಖವೇ ಸರಿ. ಆ ಪ್ರಾಪ್ತಿ ಸದ್ಗುರುವಿನಿಂದ ಆಗುವುದೊಂದಾದ್ರೆ ಸದ್ಗುರುವಿನ ಹೊರತಾಗಿ ಎಲ್ಲದೂ ದುಃಖವೇ ಸರಿ. ಸದ್ಗುರುವಿನ ತಳಮಳದ ನಾಯಿ. ಸದ್ಗುರುವಿನ ಹೊರತಾಗಿ ಮನಸ್ಸಿನ ತಲ್ಲಣ ಹೋಗ್ಲಿಕ್ಕಿಲ್ಲ. मागे झाले थोर थोर संत महंत मुनीश्वर तयासी ही ज्ञान विचार ಸದ್ಗುರುಜಿ. ಎಷ್ಟು ಜನರು ಇಷ್ಟರವರೆಗೆ ಜ್ಞಾನಿಗಳು ಎಂದು ಹೇಳಿಕೊಂಡಿದ್ದಾರೋ, ಜೀವನ್ಮುಕ್ತರಾದರೋ, ಅವರಷ್ಟು ಜನರು ಗುರು ಮಾಡಿಕೊಂಡಿದ್ದಾರೆ. श्रीरामकृष्ण आदि करून याती तत्पर गुरु भजनी सिद्ध साधू आणि संतजनी गुरुदास्य केले. सकल सृष्टीचे चालक हरिहर ब्रह्मादिक तेही सद्गुरुपदी रंग महत्वान तरी. गुरुकृपा प्रसादेन ब्रह्मा विष्णु शिवादया सामर्थ्यं तत्प्रसादेन केवलಂ गुरुसेवया. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಬಂದಿರುವ ಸಾಮರ್ಥ್ಯವೂ ಕೂಡ ಗುರುಪ್ರಸಾದದಿಂದ ಹೇಳಿರೋದು ಗುರುಗೀತೆಯಲ್ಲಿ. ರಾಮಕೃಷ್ಣಾದಿ ಅವತಾರ ಅವರಿಗೇನು ಸ್ವತಃಸಿದ್ಧರು, ಆದರೂ ಗುರುವಿನ ಹೊರತಾಗಿ ಜ್ಞಾನವಿಲ್ಲ. ತಸ್ಮಾತ್ ಗುರುಂ ಪ್ರಪದ್ಯೇತ. ಆದ್ದರಿಂದ ಗುರು ಬೇಕು. ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇಚ ನಿಷ್ಣಾತಂ. ಶಾಬ್ದದಲ್ಲಿಯೂ ಪರದಲ್ಲಿಯೂ ಅನುಭವದಲ್ಲಿಯೂ ನಿಷ್ಣಾತನಾಗಿರುವಂತಹ ಗುರುವಿಗೆ ಶರಣ ಹೋಗಲೇಬೇಕು. ಗುರುವಿನ ಜ್ಞಾನ ಆಗುವುದಿಲ್ಲ. ಯದ್ಯಪ್ಯಧೀತ ನಿಗಮಾಹ ಷಡಂಗಾನ್ಯಾಗಮಾನಿ ಚ. ಎಲ್ಲ 4 ವೇದದ ಅಭ್ಯಾಸ ಮಾಡಿದ್ರು. ವೇದಾಂಗಗಳು ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದಃ ಜ್ಯೋತಿಷಮಿತಿ. ಇದು 6 ಅಂಗ. ವೇದಾಂಗಗಳ ಪಾರಂಗತನಾದರೂ ಕೂಡ ಮತ್ತು ಆಗಮಗಳ ಜ್ಞಾನ ಇದ್ರೂ ಕೂಡ ಜ್ಞಾನಂ ನಾಸ್ತಿ ಗುರುವಿನ. ಎಷ್ಟು ಅಧ್ಯಾತ್ಮ ಶಾಸ್ತ್ರಗಳನ್ನ ಓದಿದ್ರೂ ಕೂಡ ಜ್ಞಾನಂ ನಾಸ್ತಿ ಗುರುವಿನ. ಗುರುವಿನ ಜ್ಞಾನ ಇಲ್ಲ. ಹೀಗೆ ಸಮರ್ಥರು ಹೀಗೆ ಹೇಳಿದ್ದಾರೆ. करोनी नाना सायास केला 14 विद्यांचा अभ्यास वृद्धिसिद्धीचा अवकाश ओळल्या जरी तरी गुरुकृपे विण काही भवतरणोपायतो नाही. ಎಷ್ಟು ಏನು ಅಧ್ಯಯನ ಮಾಡಿದರೂ, ಎಷ್ಟು ವಿದ್ಯಾವಂತನಾದರೂ, ವೃದ್ಧಿ ಸಿದ್ಧಿಗಳು ಅಷ್ಟಮಹಾಸಿದ್ಧಿಗಳು ಕೈ ಸೇರಿದ್ರೂ ಕೂಡ ಜ್ಞಾನಂ ನಾಸ್ತಿ ಗುರುಂ ವಿನಾ. ಗುರುಕೃಪೆ ವೀಣ ಕಾಹಿ ಭವತರಣೋಪಾಯತೋ ನಾಹಿ. ಗುರುಕೃಪೆ ಹೊರತಾಗಿ ಭವತರಣೋಪಾಯ ಇನ್ನೂ ಇಲ್ಲ. ಅಧೀತ್ಯ ಚತುರೋ ವೇದಾನ್ ಸರ್ವಶಾಸ್ತ್ರಾಣ್ಯನೇಕಶಃ
ಬ್ರಹ್ಮತತ್ವಂ ನ ಜಾನಾತಿ ದರ್ವಿ ಪಾಕರಸೋಯಥ. ಅದಿತ್ಯ ಎಲ್ಲ ವೇದಶಾಸ್ತ್ರಗಳನ್ನ ಅಶೇಷವಾಗಿ ಅಧ್ಯಯನ ಮಾಡಿದ್ರೂ ಕೂಡ ಬ್ರಹ್ಮತತ್ವ ತಿಳಿಯುವುದಿಲ್ಲ. ಹೇಗೆ ಅವನ ಅಧ್ಯಯನ ಅಂದ್ರೆ ದರ್ವಿ ಪಾಕರಸೋಯಥ. ಆ ವೇದ ಪ್ರತಿಪಾದ್ಯವಿಗೆ ಇರುವ ಆ ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರ ಅಧ್ಯಯನ ಮಾತ್ರದಿಂದ ಆಗುವುದಿಲ್ಲ. ಹುಟ್ಟಿನಿಂದ ಪಾಯಸ ತೊಳಸ್ತಾ ಇರ್ತಾರೆ. ಅದು ಆ ಹುಟ್ಟು ಪಾಯಸದಲ್ಲೇ ಇರುತ್ತದೆ. ಆದರೆ ಆ ಪಾಯಸದ ರುಚಿ ಏನು ಎಂದು ಸ್ವಲ್ಪ ಆದ್ರೂ ಅದಕ್ಕೆ ತಿಳಿಸಿದೆಯೇ? ಹಾಗೆಯೇ ದರ್ವಿ ಪಾಕರಸೋಯತ ಬ್ರಹ್ಮತತ್ವವನ್ನು ಜಾನಾತಿ. ಆ ಬ್ರಹ್ಮತತ್ವದ ಸಾಕ್ಷಾತ್ಕಾರ ಆಗಬೇಕಾದ್ರೆ ಗುರುವಿಗೆ ಶರಣ ಹೋಗ್ಬೇಕು. ದೇಹಿ ಬ್ರಹ್ಮ ಭವೇದ್ಯಸ್ಮಾತ್ ತ್ವತ್ ಕೃಪಾರ್ಥಂ ವದಾಮಿತಿ. ದೇಹಿ ಜೀವಿ ಯಾವುದರಿಂದ ಸಾಕ್ಷಾತ್ ತಾನೇ ಬ್ರಹ್ಮ, ಆ ಬ್ರಹ್ಮಸ್ವರೂಪನಾಗುವನೋ ಹಾಗೆಯೇ ಅಂಥದ್ದನ್ನ ನಾನು ನಿನಗೋಸ್ಸುಗ ಹೇಳುತ್ತೇನೆ ಎಂದು ಗುರುಗೀತೆಯನ್ನು ಹೇಳಲು ಶಿವನು ಉಪಕ್ರಮಿಸಿದ್ದು. ಹೀಗೆ ಪರಬ್ರಹ್ಮ ಆಗೋದಕ್ಕಾಗಿ ಗುರುವಿನ ಪ್ರಾಶಸ್ತ್ಯ, ಆತ್ಮಜ್ಞಾನ ಆಗೋದಕ್ಕಾಗಿ ಗುರುವಿನ ಪ್ರಾಶಸ್ತ್ಯ. ಅದು ಶಾಸ್ತ್ರಾಧ್ಯಯನದಿಂದ ಆಗೋದಿಲ್ಲ, ಗುರುವೇ ಬೇಕು. ಯಾಕೆ ಅಂದ್ರೆ ಗುರುವಿನ ಮಾತಿನಲ್ಲಿ ಅನುಭವ ಇರುತ್ತೆ. ಆ ಅನುಭವದ ಮಾತಿನ ರುಚಿಯೇ ಬೇರೆ, ಅದರ ಪರಿಣಾಮ ಬೇಗ ಆಗುತ್ತೆ. ನೋಡಿ, ಸಾಮಾನ್ಯವಾಗಿ ಯಾವುದಾದ್ರೂ ವ್ಯಸನ ಇದ್ಬಿಟ್ರೆ ಆ ವ್ಯಸನ ಉಳ್ಳ ಮನುಷ್ಯನು ಆ ಪದಾರ್ಥದ ವರ್ಣನ ಮಾಡಬೇಕಾದ್ರೆ ಅದರಲ್ಲಿ ಒಂದು ರಸ ಉಂಟಾಗಿದೆ, ಬೇರೆಯವರು ವ್ಯಸನಿಗಳಾಗಿ. ಹಾಗೆಯೇ ಸದ್ಗುರು ಆನಂದ ರೂಪ, ಪರಬ್ರಹ್ಮ ರೂಪ, ಅದರ ಅನುಭವ ಆತನಿಗೆ ಸಂಪೂರ್ಣ ಇರೋದ್ರಿಂದ ಆತನ ಮಾತಿನಲ್ಲಿ ಒಂದು ವಿಚಿತ್ರ ಸಾಮರ್ಥ್ಯ ಇರುತ್ತೆ. ಅದು ಹೀಗೆಂತೂ ತಿಳಿಸಲು ಸಾಧ್ಯವಿಲ್ಲ. ಹೀಗಿರೋದ್ರಿಂದ ಆ ಪರಬ್ರಹ್ಮ ಪದದ ಪ್ರಾಪ್ತಿ ಆಗಬೇಕಾದ್ರೆ ಗುರು ಶರಣಾಗತಿಯೇ ಒಂದು ಸಾಧನ. ಅದರ ಹೊರತಾಗಿ ಇನ್ನು ಯಾವ ಸಾಧನವೂ ಇಲ್ಲ. ಸದ್ಗುರು ಶರಣಾಗತರಾದ ನಮ್ಮನ್ನೆಲ್ಲ ಆ ಸದ್ಗುರು ಕೃಪೆಯಿಂದ ಉದ್ಧರಿಸಲಿ, ಬ್ರಹ್ಮವನ್ನಾಗಿಯೇ ಮಾಡಲಿ. ಸದ್ಗುರುವಿನ ಕೃಪೆಯಿಂದ ಆನಂದಘನ ಬ್ರಹ್ಮವಾಗಿಯೇ ನಾವು ಎಲ್ಲರೂ ಬಾಳೋಣ. ಬ್ರಹ್ಮ ಅದ್ವಿತೀಯ. ಓಂ ತತ್ಸತ್. ಪರಮಾರ್ಥಕ್ಕೆ ಗುರಿಯಾದ ಮೋಕ್ಷವೆಂದ್ರೆ ಏನು ಎಂಬುವಂಥದ್ದು ನಿಮ್ಮ ಪ್ರಶ್ನೆ ಅಲ್ವೇ?